ಕೆಲವಾರು ಟಿವಿಗಳಲ್ಲಿ ಜ್ಯೋತಿಷಿಗಳು ಬರ್ತಾರೆ. ಈ ನಕ್ಷತ್ರದಿಂದ ಈ ನಕ್ಷತ್ರಕ್ಕೆ ಬರಲ್ಲ. ಆ ಟಿವಿ ನೋಡಿದಾಗ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ, ನನ್ನ ಮಗಳ ಭವಿಷ್ಯದ ಬಗ್ಗೆ ಏನಾಗುತ್ತೋ. ಕಷ್ಟವನ್ನು ಅವರ ವ್ಯಾಪಾರವಾಗಿ ಉಪಯೋಗಿಸ್ಕೋತಾರೆ. ನಮಸ್ಕಾರ ಸ್ನೇಹಿತರೆ. ಒಬ್ಬರು ನಿವೃತ್ತ ಯೋಧನ ಹೆಂಡತಿ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ನಮಗೆ. ಗುರುಜಿ ಇದ್ರ ಬಗ್ಗೆ ಮಾತಾಡಿ, ಯಾಕಂದರೆ ಆ ಮಾತುಗಳನ್ನು ಅವ್ರು ಯಾವಾಗಲೂ ಪದೇ ಪದೇ ಕೇಳ್ತಾ ಇದ್ರೆ ಅವ್ರ ಮನಸ್ಸಿಗೆ ನಿರಾಳತೆ ಬರುತ್ತೆ. ಅದಕ್ಕೋಸ್ಕರ ಅವ್ರು ಕೇಳ್ಕೊಂಡಿದ್ದಾರೆ. ಅದನ್ನು ಆಡಿಯೋನ ಲಾಸ್ಟಲ್ಲಿ ಹಾಕ್ತೀನಿ. ಅವ್ರ ಗಂಡ ಮಿಲ್ಟ್ರಿಲಿದ್ದು ಬಂದು ಬೇರೆ ಕಡೆ ಪುನಃ ಕೆಲಸ ಮಾಡಿ ಆಮೇಲೆ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಆಕ್ಸಿಡೆಂಟ್ ಆಗಿ ತೀರೋಗಿದ್ದಾರೆ. ಸೊ ಅದಾದ ಮೇಲೆ ಇವ್ರಿಗೆ ಆ ಸಂಸಾರಿಕ ಸಮಸ್ಯೆ, ಸಂಬಂಧಗಳಿಂದ ಸಮಸ್ಯೆಗಳು, ಎಲ್ಲರೂ ಇವ್ರು ಕೈ ಬಿಟ್ಬಿಟ್ರು. ಆಗ ಇವ್ರು ಒಬ್ಬಳೇ ಮಗಳು. ಯಾರೋ ಒಬ್ಬರು ನಾವೇ ದುಡ್ಡಾಕಿ ಮದುವೆ ಮಾಡ್ಕೋತೀವಿ ಅಂತ ಮದುವೆ ಮಾಡಿಕೊಂಡ್ರು. ಮದುವೆ ಮಾಡ್ಕೊಂಡು ಆದಮೇಲೆ ಈ ಅಮ್ಮನ ಭಯ ಸ್ಟಾರ್ಟ್ ಆಗಿದೆ. ಯಾಕಂದರೆ ಈ ಟಿ ವಿನಲ್ಲಿ, ಕೆಲವಾರು ಟಿ ವಿಗಳಲ್ಲಿ ಜ್ಯೋತಿಷಿಗಳು ಬರ್ತಾರೆ. ಈ ನಕ್ಷತ್ರದಿಂದ ಈ ನಕ್ಷತ್ರಕ್ಕೆ ಬರಲ್ಲ, ಈ ಗ್ರಹಗತಿಗಳು ಹೀಗಿದೆ, ಹಾಗಿದೆ, ಮನೆ ಬಾಗಿಲುಗಳು ಹಾಗಿದೆ ಅಂತ ಎಲ್ಲ ಎದುರಿಸ್ಬಿಟ್ಟು ಇವರು ಸ್ವಲ್ಪ ವೀಕ್ ಆಗಿದ್ದಾರೆ. ಸಂಸಾರದ ಜಂಜಾಟಗಳಿಂದ, ನೋವುಗಳಿಂದ, ಸಮಾಜದ ನಡವಳಿಕೆಯಿಂದ ಆ ಟಿ ವಿ ನೋಡಿದಾಗ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ, ನನ್ನ ಮಗಳ ಭವಿಷ್ಯದ ಬಗ್ಗೆ ಏನಾಗುತ್ತೋ, ನನ್ನ ಮಗಳ ನಕ್ಷತ್ರ ಹೀಗಿದೆ, ಹಳೆಯ ನಕ್ಷತ್ರ ಹೀಗಿದೆ, ಮುಂದಕ್ಕೆ ಏನು ಸಮಸ್ಯೆ ಆಗಿತ್ತು ಅಂತ ಅವ್ರಿಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ಅಂದರೆ ಮನಸ್ಸು ತುಂಬ ಭಯಪಟ್ಟಿದೆ. ಆಡಿಯೋ ಕೇಳಿ ಹೇಗಿದೆ, ಎಷ್ಟು ನೊಂದ್ಕೊಂಡಿದ್ದಾರೆ ಅಂತ. ಸೊ ಮನಸ್ಸು ನೊಂದುಕೊಂಡು ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದೇ ರೀತಿ ಬೇಕಾದಷ್ಟು ಜನರ ಮನಸ್ಸುಗಳಲ್ಲಿ ಈ ರೀತಿಯಾದ ಘಟನೆಗಳು ಘಟಿಸುತ್ತವೆ. ನಾನು ಈ ವಿಡಿಯೋ ಮಾಡೋ ಮೂಲ ಉದ್ದೇಶವೇ ಇದು. ಸುಮ್ಮನೆ ಯಾರೂ ಕೂಡ ಟಿ ವಿ ಜ್ಯೋತಿಷಿಗಳನ್ನು ನಂಬಬೇಡಿ, ಟಿ ವಿನಲ್ಲಿ ನೋಡೋಕ್ಕೆ ಹೋಗಬೇಡಿ. ಫಸ್ಟ್ ಥಿಂಗ್, ಯಾಕೆಂದರೆ ಅದರಲ್ಲಿ ಯಾವುದು ಅರ್ಥವಿಲ್ಲ. ಜನರಲ್ಲಾಗಿ ಹೇಳ್ತಾರೆ, ಸುಮ್ಮನೆ ಭಯಪಡಿಸ್ತಾರೆ. ಭಯಪಡಿಸೋರು ಫೋನ್ ನಂಬರ್ ಹಾಕ್ತಾರೆ ಕೆಳಗಡೆ. ಆವಾಗ ಅವ್ರ ನಂಬರ್ಗೆ ಕಾಲ್ ಮಾಡಿ ಹೋಗ್ತೀರಾ, ಆವಾಗ ಇಷ್ಟು ಚಾರ್ಜ್ ಅಂತ ಮಾಡ್ತಾರೆ, ದುಡ್ಡು ಮಾಡ್ತಾರೆ. ಇದು ಜ್ಯೋತಿಷ್ಯವನ್ನು ಕರ್ನಾಟಕ ಸರ್ಕಾರ ಮೂಢನಂಬಿಕೆ ನಿರ್ಬಂಧನ ಕಾಯ್ದೆಯಲ್ಲಿ ತಂದಿಲ್ಲ. ಯಾಕೆಂದರೆ ಅಸ್ಟ್ರಾನಮಿ ಇದೆಯಲ್ಲ, ವಿಜ್ಞಾನ ಅಂದ್ಬಿಟ್ಟು ತಂದಿಲ್ಲ. ಆದರೆ ಎಲ್ಲ ರಾಜಕಾರಣಿಗಳು ಜ್ಯೋತಿಷ್ಯ ನಂಬೋರು. ನಾನು ಹೇಳ್ತಾರೋ ಫಲ ಜ್ಯೋತಿಷ್ಯ. ಯಾಕೆ ವಿಜ್ಞಾನ ಅಂತ ಲಿಂಕ್ ತಗೊಂಡು ಅದನ್ನು ಈ ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆಯಲ್ಲಿ ಸೇರಿಸಿಲ್ಲ. ಅದು ಒಂದು ಇವ್ರಿಗೊಂದು ವರಪ್ರಸಾದ ಆಗ್ಬಿಟ್ಟಿದೆ. ಅದಕ್ಕೆ ಅವ್ರು ಏನೇನು ಮಾತಾಡ್ತಾರೋ ಅದೆಲ್ಲ ಅವರಿಷ್ಟ. ಫ್ರೀಡಮ್ ಆಫ್ ಸ್ಪೀಚ್ ಇದೆಯಲ್ಲ ನಮಗೆ, ಅದಕ್ಕೆ ಹುಚ್ಚ ಬಟ್ಟೆ ಮಾತಾಡ್ತಾರೆ, ಭಯಪಡಿಸ್ತಾರೆ. ನಾನು ಈ ಮಾಧ್ಯಮದ ಮುಖಾಂತರ, ನನ್ನ ಅನುಭವದ ಮುಖಾಂತರ 35 ವರ್ಷ ಯೋಗ ಟೀಚರ್ ಆಗಿ ಮಠ ಮಂದಿರಗಳನ್ನು ಸುತ್ತಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಸ್ವಂತ ಅನುಭವದಿಂದ ನಮ್ಮ ಮನೆಯಲ್ಲಿರತಕ್ಕಂಥ 4 ಜನ ಮಕ್ಕಳಿಗೂ ಜಾತಕ ಇಲ್ಲ, ಬೇಕಾಷ್ಟು ಜನಗಳಿಗೆ ಜಾತಕ ಇಲ್ಲ. ನಾನು ರವಿಶಂಕರ್ ಗುರೂಜಿಯವರ ಆಶ್ರಮದಲ್ಲಿ ಇದ್ದಾಗ ಎಲ್ಲ ದೇಶಗಳಿಂದ ಜನರು ಬರ್ತಾಯಿದ್ರು. ನನಗೆಲ್ಲ ಕ್ಯೂರಿಯಾಸಿಟಿಗೆ ಎಲ್ಲರೂ ನಾನು ಮಾತಾಡಿಸ್ತಾ ಇದ್ದೆ, ತಿಳ್ಕೊಳ್ತಾ ಇದ್ದೆ. ಸುಮ್ಮನೆ ಅಲ್ಲ, ನಾನು ರಿಸರ್ಚ್ ಮಾಡಿ ಹೇಳ್ತಾ ಇದ್ದೀನಿ. ತುಂಬ ಜನ ವಿದೇಶಿಗರಿಗೆ ಜಾತಕನೂ ಇಲ್ಲ, ಏನೂ ಇಲ್ಲ. ಅರ್ಥ ಆಯ್ತಾ? ಆ ದೇವರು ಮಾಡಿದ್ರೆ ಒಳ್ಳೇದಾಗತ್ತೆ, ಈ ದೇವರು ಒಳ್ಳೇದಾಗುತ್ತೆ, ಏನೇನೂ ಇಲ್ಲ. ಈ ಕ್ರಿಶ್ಚಿಯನ್ಸ್ ಬಂದರೆ ಬರೀ ಯೇಸು ಅಷ್ಟೇ. ಕೆಲವರು ವಿದೇಶಿಗರು ಆಶ್ರಮಕ್ಕೆ ಬಂದು ಅಲ್ಲಿ ಯೋಗ ಸಾಧನೆ, ಧ್ಯಾನ ಸಾಧನೆ ಮತ್ತು ನಮ್ಮ ಜೊತೆ ಇರಬೇಕಾದ್ರೆ ಸತ್ಸಂಗ, ಭಜನೆ ಎಲ್ಲ ಮಾಡ್ತಾಯಿದ್ರು. ಅವರೆಲ್ಲವನ್ನು ಸ್ವೀಕರಿಸ್ಕೊಂಡು ಆರಾಮಾಗಿ ಖುಷಿಯಾಗಿದ್ದರು. ಆದರೆ ಅವರ ಜೀವನ ಪದ್ಧತಿಯಲ್ಲಿ ಮತ್ತು ಅವರ ರಾಷ್ಟ್ರಗಳಲ್ಲಿ ಇವೆಲ್ಲ ಏನೇನೂ ಇಲ್ಲ. ನಗೋರು ಕೆಲವು ದೇವರುಗಳ ಬಗ್ಗೆ ಹೇಳಬೇಕಾದ್ರೆ ಅರ್ಥ ಆಗ್ತಿದೆಯಾ? ನಮ್ಮದು ಚಿಕ್ಕ ರಾಷ್ಟ್ರ, ಪ್ರಪಂಚಕ್ಕೆ ಹೋಲಿಸಿದರೆ ಭಾರತ ತುಂಬ ಚಿಕ್ಕದು. ಸೊ ಈ ವಿಷಯದಲ್ಲಿ ಜ್ಯೋತಿಷ್ಯದ ಬಗ್ಗೆ ವೈಜ್ಞಾನಿಕವಾಗಿ ಚಿಂತನೆ ಮಾಡಿದಾಗ ಅಮಾವಾಸ್ಯೆ, ಹುಣ್ಣಿಮೆ, ಕೆಲವಾರು ಪ್ರಕೃತಿಯಾಗತಕ್ಕಂಥ ಬದಲಾವಣೆಗಳು ಸಹಜ. ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ವೈಜ್ಞಾನಿಕವಾಗಿ ಚಂಡಮಾರುತವೆದ್ದಾಗ ಪೂಜೆ ಮಾಡಿ ಚಂಡಮಾರುತವನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರು ಮಾಡ್ತಿದ್ದಾರಾ? ಈಗ ತಮಿಳ್ನಾಡು ಮೇಲೆ ಜೋರು ಚಂಡಮಾರುತ ಬರುತ್ತೆ, ಕುಳಿತುಕೊಂಡು ಪೂಜೆ ಮಾಡಿ ನಿಲ್ಲಿಸ್ಬಿಡ್ಲಿ ನೋಡೋಣ. ಆದರೆ ಮಳೆ ಬರದೇ ಇದ್ದಾಗ ಡೊಂಗಿ ಆಟ ಆಡ್ತಾರೆ. ಇನ್ನೇನು ಬರುತ್ತೆ ಒಂದು ವಾರದಲ್ಲಿ ಅಂದರೆ ಕುಳಿತುಕೊಂಡು ಅಲ್ಲೆಲ್ಲ ಜೋರಾಗಿ ಹೋಮ ಮಾಡ್ತಾರೆ. ಈಗ ಜೋರಾಗಿ ಪ್ರವಾಹ ಬಂದಾಗ ಕೊಚ್ಕೊಂಡು ಹೋಗ್ಬೇಕಾದಾಗ ಅದನ್ನು ನಿಲ್ಸೋಕೆ ಯಾಕೆ ಮಾಡಲ್ಲ? ಮಾಡೋದಿಲ್ಲ. ಇನ್ನೇನು ಮಳೆ ಬರುತ್ತೆ 15 ದಿನದಲ್ಲಿ 20 ದಿವಸದಾಗ ಇಲ್ಲೋ ಹೋಮ ಮಾಡಿಬಿಡ್ತಾರೆ.
ಈ ರೀತಿಯಾದ ವಿಶ್ಲೇಷಣೆ ಯಾಕೆ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅಂದರೆ, ನಾನು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀನಿ. ಏನು ನೀವು ಟಿ ವಿಲಿ ನೋಡಬೇಡಿ, ಅರ್ಥ ಆಯ್ತಾ? ಸುಮ್ಮನೆ ಶಾಸ್ತ್ರಗಳಿಗೆ, ಪೂಜೆ ಪುನಸ್ಕಾರಗಳಿಗೆ, ನೀವು ನಂಬಿರುವ ದೇವರುಗಳಿಗೆ ಮನೇಲಿ ಯಾವ್ದಾರ ಕಾರ್ಯಕ್ರಮ ಮಾಡಬೇಕು ಅಂದರೆ, ನಿಮ್ಗೆ ಏನಾದರೂ ಒಳ್ಳೆ ಟೈಮ್ ಬೇಕು ಅಂದರೆ ಹೋಗಿ ತಿಳ್ಕೊಳ್ಳಿ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನೇನೂ ಬೇಕಾಗಿಲ್ಲ. ನೆಕ್ಸ್ಟ್, ಯಾರ್ಯಾರು ಟಿ ವಿಲಿ ಜ್ಯೋತಿಷ್ಯವನ್ನು ನೋಡಬಾರ್ದು ಅಂದರೆ, ಮೊದಲನೆಯದು ವಿಧವೆಯರು, ಬಡವರು. ಯಾಕೆಂದರೆ ತುಂಬ ಸಂಕಷ್ಟದಲ್ಲಿ ಇರ್ತಾರೆ. ಅವಾಗ ಆ ಮನಸ್ಸು ತುಂಬ ಸ್ಟ್ರೆಸ್ಸಿಂದ ಬಳಲಿ ವೀಕ್ ಆಗಿಬಿಟ್ಟಿರುತ್ತೆ. ಆಗ ಅವರು ಟಿ ವಿನಲ್ಲಿ ನೋಡಿದ್ರೆ, ಅವರೇನು ನೆಗೆಟಿವ್ ಹೇಳಿದ್ರೆ ತುಂಬ ಆಳವಾಗಿ ಮನಸ್ಸಿಗೆ ಹೋಗ್ಬಿಡುತ್ತೆ. ಯಾಕೆ ಅವ್ರು ತುಂಬ ಕಷ್ಟದಲ್ಲಿರ್ತಾರಲ್ವಾ, ಟಿ ವಿನ ಹೀಗೇ ನೋಡ್ತಿರ್ತಾರೆ, ಟಕ್ಕಂತ ಮನಸ್ಸಿಗೆ ಹೋಗ್ಬಿಡುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗ್ಬಿಡುತ್ತೆ ನೆಗೆಟಿವ್ ಥಾಟ್ಸ್. ಅದನ್ನು ಹೊರಗಡೆ ಬರೋದೇ ತುಂಬ ಕಷ್ಟ. ಯಾಕಂದರೆ ಆಲ್ರೆಡಿ ನೋವಲ್ಲಿರ್ತಾರೆ. ಮದುವೆ ಆಗದೆ ಲೇಟಾಗೆ ಮದುವೆ ಆಗಿರ್ತಾರೆ ನೋಡಿ, ಅವ್ರಿಗಿನ್ನೂ ಮಕ್ಕಳಾಗಿರಲ್ಲ. ಮಕ್ಕಳಾಗ್ತವೋ ಇಲ್ವೋ ಅಂತ ಗಾಬರಿಯಿಂದ ಒದ್ದಾಡ್ತಿರ್ತಾರೆ. ಅವರು ಶಾಸ್ತ್ರಗಳನ್ನ ಕೇಳೋದು, ಜ್ಯೋತಿಷ್ಯ ನೋಡೋದು, ಟಿ ವಿಲಿ ನೋಡೋದು, ಅವೆಲ್ಲ ನೋಡಿದ್ರೆ ಎಫೆಕ್ಟ್ ಆಗುತ್ತೆ. ಮತ್ತು ತುಂಬ ಬಡವರು, ಸಮಸ್ಯೆ, ಈಗ ಡೈವರ್ಸ್ ಕೇಸ್ಗಳು ನಡೀತಾ ಇರ್ತವೆ, ಆ ಥರ ಇರ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥವರು, ಕೆಲಸ ಇಲ್ಲದೆ ಒದ್ದಾಡ್ತಕ್ಕಂಥವರು, ಯಾರ್ಯಾರು ಈ ಥರ ಮನಸ್ಥಿತಿನಲ್ಲಿ ಒತ್ತಡದಲ್ಲಿ ಇರ್ತಾರೋ ಅವರು ಜ್ಯೋತಿಷ್ಯವನ್ನು ಕೇಳಲೇಬಾರದು, ಜ್ಯೋತಿಷ್ಯವನ್ನು ನೋಡಲೇಬಾರದು ಟಿ ವಿಗಳಲ್ಲಿ. ಯಾಕೆಂದರೆ ಅವರಿಗೆ ಪರಿಸ್ಥಿತಿನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಿಮ್ಮ ಕಷ್ಟವನ್ನು ಅವರ ವ್ಯಾಪಾರವಾಗಿ ಉಪಯೋಗಿಸ್ಕೋತಾರೆ. ಸತ್ಯ ರೀ, ನಿಮ್ಮ ನಂಬಿ ಸಮಸ್ಯೆಗಳು ಬರ್ತಾ ಇರ್ತವೆ, ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಯಿರಿ. ಪೂಜೆ ಮಾಡುವುದರಿಂದ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ಪೂಜೆ ಮಾಡುವುದರಿಂದ ಕೆಲವರಿಗೆ ಖರ್ಚಿಲ್ಲದೆ ಪೂಜೆ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ತಪ್ಪಲ್ಲ. ಅದು ನಮ್ಮದೇ ಸಹಜವಾಗಿ ಬಂದಿರತಕ್ಕಂಥ ನಂಬಿಕೆ. ನಾನು ನಂಬಿಕೆಯ ವಿರುದ್ಧವಲ್ಲ. ದುಡ್ಡು ಕೊಟ್ಟು ಪೂಜೆ ಮಾಡ್ತಿರಲ್ಲ, ಅದರ ವಿರುದ್ಧ ಅವಶ್ಯಕತೆ ಇಲ್ಲ. ಭಗವಂತ ಅದ್ಭುತವಾದ ಶಕ್ತಿ, ಬರೀ ಕುಳಿತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಸಾಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಇದು ತುಂಬ ಮುಖ್ಯವಾಗಿ ನೆನಪಿಟ್ಕೊಳ್ಳಿ. ದಯವಿಟ್ಟು ಈ ದಿಶೆಯಲ್ಲಿ ಯೋಚನೆ ಮಾಡಿ. ಟಿ ವಿನಲ್ಲಿ ನಾನು ಇನ್ನು ಮುಂದೆ ಜ್ಯೋತಿಷ್ಯ ಕಾರ್ಯಕ್ರಮಗಳನ್ನು ನೋಡುವುದಿಲ್ಲ ಅಂತ ಶಪಥ ಮಾಡಿ. ನೋಡೋಕ್ಕೆ ಹೋಗಬೇಡಿ, ಜಾತಕ ನೋಡೋಕ್ಕೆ ಹೋಗಬೇಡಿ. ಕೆಲವರೆಲ್ಲ ನನಗೆಲ್ಲ ಫೋನ್ ಮಾಡ್ತಿರ್ತಾರೆ, ಜಾತಕ ಹೇಗೆ ಗೊತ್ತಾ? ಯಾರೋ ರೀಸೆಂಟಾಗಿ ಒಬ್ಬರು ಫೋನ್ ಮಾಡಿದ್ರು, ಇವನು ಮದುವೆ ಆದರೆ ಡೈವರ್ಸ್ ಆಗುತ್ತೆ ಅಂತ ಜ್ಯೋತಿಷಿ ಎದುರಿಸ್ಬಿಟ್ಟಿದ್ದಂತೆ. ಸೊ ಈ ಗ್ರಹ ಇದೆ ಹಂಗಾಗತ್ತೆ ಅಂತ. ಸೊ ಅದಕ್ಕೆ ಮ್ಯಾಚ್ ಆಗತಕ್ಕಂಥದ್ದು ಹುಡುಕಿ ಈಗ 40 ವರ್ಷ ಆಗಿದೆ ಅಂತ ಇನ್ನೂ ಹುಡುಗಿ ಸಿಕ್ಕಿಲ್ಲ. ಗುರೂಜಿ ಹಿಂಗಾಗ್ಬಿಟ್ಟಿದೆ, ನಾನು ಹೇಳ್ತಾ ಇದ್ದೀನಿ ಡೈವರ್ಸ್ ಆದರೂ ಪರವಾಗಿಲ್ಲ, ಮದುವೆ ಆಗು, ಆಮೇಲೆ ನೋಡೋಣ, ಸಾಲ್ವ್ ಮಾಡೋಣ ಸಮಸ್ಯೆ ಬಂದ್ರಿ ಅಂತ ಹೇಳ್ತಾ ಇದ್ದೀನಿ. ಅವ್ನು ಕೇಳ್ತಾ ಇಲ್ಲ ಅಂತ 40 ವರ್ಷ ಆಗಿದೆ. ಹೀಗೆ ಬೇಕಾಷ್ಟು ಎಕ್ಸಾಂಪಲ್ಸ್ ಇದೆ. ಇದ್ರ ಬಗ್ಗೆ ನಾನು ಬೇಕಾಷ್ಟೆಲ್ಲ ಮಾತಾಡಿದ್ದೀನಿ. ಈಗ ಒಂದು ಆಡಿಯೋ ಹಾಕ್ತೀನಿ, ಕೇಳಿ. ನಮಸ್ತೆ ಗುರುಗಳೇ. ಈ ಥರ ಎದುರಿಸಿದ್ರೆ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಮಗೆ ತುಂಬ ಭಯ ಆಗಲ್ವಾ? ಏನು ಮಾಡಲಿ, 1 ವರ್ಷದ ಹಿಂದೆ ನಮ್ಮ ಯಜಮಾನ್ರು ಹೋಗ್ಬಿಟ್ರು ಆಕ್ಸಿಡೆಂಟಲ್ಲಿ. ತಿರುಪತಿಗೆ ಹೋಗಿದ್ದು ಬರ್ಬೇಕಾದ್ರೆ ನನ್ನ ದುರದೃಷ್ಟ. ಏನು ಮಾಡ್ತೀರಾ, ನನಗೊಬ್ಳೆ ಮಗಳು. ಯಾರೋ ಅವರೇ ಖರ್ಚಾಕಿ ಮದುವೆ ಮಾಡ್ಕೋತಾರೆ ಅಂದರು. ಗಂಡು ಕರ್ಕೊಂಬಂದರು. ಆ ಹುಡುಗಂದು ಶತಭಿಧ ನಕ್ಷತ್ರ. ನನಗೆ ಸಂಬಂಧಿಕರು ಯಾರು ಮುಂದೆ ಬರಲಿಲ್ಲ, ಯಾರು ಸಹಾಯ ಮಾಡಲಿಲ್ಲ. ನೀನು ಹೊಟ್ಟೆಗೆ ಏನು ತಿಂತೀಯ ಬಿಡ್ತೀಯ ಅಂತಲೂ ಇದು ಮಾಡಲಿಲ್ಲ. ಪೆನ್ಷನ್ ಬರೋ ಅಷ್ಟರಲ್ಲಿ 5-6 ತಿಂಗಳಾಗುತ್ತೆ. ನಮ್ಮನೆಯವರು ಆರ್ಮಿಯಿಂದ ಬಂದು ತುಂಬ ಕಷ್ಟಪಡ್ತಿದ್ರು. ಆಮೇಲೆ ಒಂದು 10 ವರ್ಷ ಸರ್ವಿಸು ಕೋರ್ಟಲ್ಲಿ ಸಿಕ್ಕಿತ್ತು. ಕೋರ್ಟ್ ಪೆನ್ಷನ್ ಇಲ್ಲ, ಆರ್ಮಿ ಪೆನ್ಷನ್ ಬರೋದು ಒಂದು ಸ್ವಲ್ಪ ಲೇಟ್ ಆಗಿತ್ತು. ಅಲ್ಲಿವರೆಗೆ ಯಾವ ಸಂಬಂಧಿಕರು ನಮ್ಮನ್ನು ಮೋಸ ನೋಡಿಲ್ಲ. ಪಾಪ ಯಾರೋ ನಿಮ್ಮಂಥ ಒಳ್ಳೆಯವರು ಕರ್ಕೊಂಬಂದು ತೋರಿಸಿದ್ರು. ಮಿಸ್ ಮ್ಯಾಚ್ ಜಾತಕ ಎಲ್ಲೋಗಿ ಶಾಸ್ತ್ರ ಕೇಳಿದ್ರು, ಈ ಜಾತಕ ಒಂದಾಣಲ್ಲ. ನನ್ನ ಮಗಳದವರು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಇದು ಶತಾಭಿಷ ನಕ್ಷತ್ರ, ಕುಂಭರಾಶಿ ಹುಡುಗಂದು. ನಾನು ಏನು ಮಾಡಲಿ, ಒಂದು ನೋಡಲಿಲ್ಲ. ನನ್ನ ಕಷ್ಟದಲ್ಲಿದ್ದೆ, ಜೊತೆಗೆ ನನ್ನ ಹೆಲ್ತ್ ಬೇರೆ ಸರಿ ಇಲ್ಲ, BP ಅದು ಇದು. ಸರಿ ಅವರೇ ಮದುವೆ ಮಾಡ್ಕೋತಾರಲ್ಲ ಖರ್ಚು ಹಾಕ್ಕೊಂಡು ಅಂತ ಮದುವೆ ಮಾಡಿಬಿಟ್ಟೆ. ಈಗ 6-7 ತಿಂಗಳಾಯಿತು. ಈಗ ಇದನ್ನೆಲ್ಲ ನೋಡಿದ್ಮೇಲೆ ಇವತ್ತು ನೋಡ್ಬಿಟ್ಟು ತುಂಬ ಭಯ ಆಗ್ತಾ ಇದೆ ಗುರುಗಳೇ. ಏನಾಗುತ್ತೋ ಏನು ಕತೆನೋ, ಈ ಥರ ಪ್ರೋಗ್ರಾಮ್ಗಳೆಲ್ಲ TV ಗಳಲ್ಲಿ ಏನಕ್ಕೆ ತೋರಿಸ್ತಾರೆ? ಹಿಂಗಾದ್ರೆ ಹೆಣ್ಣು ಗಂಡು ಸಂಬಂಧ ಇದಾಗದ ಹೆಂಗೆ?
ಹಿಂದೆ ಎಲ್ಲ ಇದೇ ರೀತಿ ಮಾಡ್ತಿದ್ರ. ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರು ಎರಡೆರಡು ಬಾಗ್ಲಿರ್ಬೇಕು ಅಂತಾರೆ. ಗುಹೆಗಳಲ್ಲಿ ವಾಸ ಮಾಡ್ತಿದ್ರಲ್ಲ, ಅವಾಗೆಲ್ಲ ಗುಹೆಗೆ 2-3 ಬಾಗ್ಲಿತ್ತ ಗುರುಗಳೇ. ಈ ಅಪ್ಪ ಮೂಲತಃ ಮಂಡ್ಯದವರು. ಈಗ ನಾಗರಬಾವಿ, ಬೆಂಗಳೂರು ನಾಗರಬಾವಿಲಿ ಇರೋದು. ಇಲ್ಲಿ ಬಂದಮೇಲೆ ತುಂಬ ಪಾಪ್ಯುಲಾರಿಟಿ ಆಗ್ಬಿಟ್ರು. ಬೇಕಾದಷ್ಟು ದುಡ್ಡು ಇದು ಎಲ್ಲ ಸಂಪಾದನೆ ಮಾಡಿಬಿಟ್ರು. ಈ TV ಚಾನಲ್ ಅವ್ರಿಗೆ ಏನು ಬಂದಿರೋದು? ಸರ್ಕಾರದವ್ರು ಈ ಥರ ಎಲ್ಲ ಬ್ಯಾನ್ ಮಾಡೋಕ್ಕಾಗಲ್ವ? ಹಿಂಗಾದ್ರೆ ಎಷ್ಟೋ ಹೆಣ್ಮಕ್ಳು ಗಂಡ್ಮಕ್ಳು ಹಂಗೆ ಉಳಿದೋಗಲ್ವ? ಮೊದಲೇ ಹೆಣ್ಣು ಗಂಡು ಸಿಕ್ಕದೆ ಒದ್ದಾಡ್ತಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ ಜನಗಳಲ್ಲಿ ಅರಿವು ಮೂಡಿಸಿ. ನನಗಂತೂ ತುಂಬ ಭಯ ಹತ್ಕೊಂಡು ಕೂತಿದೆ. ಯಾರು ಸಂಬಂಧಿಕರು ಇದುವರೆಗೂ ಮಾತಾಡಲ್ಲ, ಯಾರು ಮೂಸ್ ನೋಡಲ್ಲ. ಇವಾಗೇನೆ ಹೆಂಗೋ ಪೆನ್ಷನ್ ಬರ್ತಾ ಇದೆ ಬಿಡಿ, ಈಗ ಮಾಡ್ಕೊಂಡು ಹೋಗ್ತೀನಿ. ಆವಾಗ ತುಂಬ ಕಷ್ಟ ಅನುಭವಿಸಿದ್ದೀನಿ. ಮದುವೆಗೂ ಬರಲಿಲ್ಲ ನನ್ನ ಮಗು ಮದುವೆಗೆ. ಇವ್ರು ಈ ಥರ ಎಲ್ಲ ಎದುರಿಸ್ಬಿಟ್ರೆ ಈ ನಕ್ಷತ್ರ ಆ ನಕ್ಷತ್ರ ಹಂಗೆ ಹಿಂಗೆ ಏನು ಮಾಡ್ಕೊಂಡು ಹೊಡೆದಾಡೋದು? ಎಲ್ಲವೂ ಮ್ಯಾಚ್ ಆಗಿರೋದು, ಎಲ್ಲವೂ ಒಳ್ಳೆ ನಕ್ಷತ್ರ. ನಾವು ಕೇಳ್ಕೊಂಡು ಅಪ್ಲಿಕೇಶನ್ ಹಾಕೋಕ್ಕಾಗುತ್ತಾ? 27 ನಕ್ಷತ್ರದ ಬಗ್ಗೆನೂ ಏನಾರ ಒಂದು ಹೇಳ್ತಾನೆ ಇರ್ತಾರಲ್ಲ. ಹಂಗಾರೆ ಈ ಅಪ್ಪ ಯಾವುದು ನಕ್ಷತ್ರ ಹುಟ್ಟಿರೋದು? ದುಡ್ಡು ಮಾಡೋ ನಕ್ಷತ್ರನ? ಮಂಡ್ಯದಲ್ಲಿದ್ದಾಗ ಇವ್ರ ನಕ್ಷತ್ರ ಚೆನ್ನಾಗಿರಲಿಲ್ಲ, ಬೆಂಗಳೂರು ನಾಗರಬಾವಿಗೆ ಬಂದಮೇಲೆ ಇವ್ರದ್ದು ಸೂಪರಾಗಿ ಹೋಗ್ಬಿಡ್ತು. ಏನು ಕರ್ಮನೋ ನಮ್ಮಂಥವ್ರ ಪಾಡು. ಯಾಕೆ ಈ ಜನಗಳು ಹಿಂಗೆ ನಮ್ಮಂಥವ್ರ ಮೇಲೆ ಹಿಂಗೆ ಇದು ಮಾಡ್ತಾರೋ, ಅಥವಾ ಜನಗಳ ಜೊತೆ ಆಟ ಆಡ್ತಾರೋ? ದಯವಿಟ್ಟು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಮಾತಾಡಿಪ್ಪ. ನಿಮ್ಮ ತಂಗಿ ಅಂತ ಅಂದ್ಕೊಳ್ಳಿ. ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ, ಜೀವನನೇ ಬೇಡ ಅನಿಸ್ಬಿಟ್ಟಿದೆ. ಅಷ್ಟು ಎಲ್ಲ ನಮ್ಮ ಯಜಮಾನ್ರ ಜೊತೆನೆ ಎಲ್ಲ ಕಳ್ಕೊಂಬಿಟ್ಟೆ. ಅಷ್ಟು ಒಳ್ಳೆ ಗಂಡ ಗೊತ್ತಿಲ್ಲ. ನಂದು ರೇವತಿ ನಕ್ಷತ್ರ ಮೀನ ರಾಶಿ ಅಂತ. ಏನು ಮಾಡೋದು? ನನ್ನ ಬಾಡ್ಲಕ್ಕು. ದಯವಿಟ್ಟು ಮಾತಾಡಿ, ದೊಡ್ಡ ಮನ್ಸು ಮಾಡಿ. ಏನೋ ನೀವು ಹೇಳೋ ಒಂದು 4 ಮಾತಿಂದ ನಮಗೆ ಧೈರ್ಯನಾರು ಬರುತ್ತೆ. ಮನಸ್ಸು ಎಷ್ಟು ನೊಂದಿದೆ ಅಂತ. ಯಾರ ಮನಸ್ಸು ಒತ್ತಡದಲ್ಲಿ, ನೋವಿನಲ್ಲಿ, ಸಮಸ್ಯೆಯಲ್ಲಿ ಇದೆಯೋ ಅವರು ಜಾತಕವನ್ನು ನೋಡುವುದಕ್ಕೆ ಹೋಗಬೇಡಿ, ಜ್ಯೋತಿಷ್ಯವನ್ನು ಕೇಳುವುದಕ್ಕೆ ಹೋಗಬೇಡಿ, ಜ್ಯೋತಿಷ್ಯನ ನಂಬಿ ಪೂಜೆಯನ್ನು ಮಾಡಲು ಹೋಗಬೇಡಿ. ಇಷ್ಟೇ ನನ್ನ ಕೋರಿಕೆ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ಬರೋದೆಲ್ಲ ಬರಲಿ, ಹೋಗೋದೆಲ್ಲ ಹೋಗಲಿ. ನಾನು ಈ ದೇಹ, ಮನಸ್ಸು, ಬುದ್ಧಿಯನ್ನು ಚೆನ್ನಾಗಿಟ್ಕೊಂಡ್ರೆ ಸಾಕು. ಥ್ಯಾಂಕ್ ಯು.